ವಿಮಾನ ಪತನವಾಗ್ತಿದ್ದಂತೆ ಪಕ್ಕದ ಕಟ್ಟಡಕ್ಕೂ ವ್ಯಾಪಿಸಿದೆ ಬೆಂಕಿ. ಇದೀಗ ನೋಡಿ ಹೊಸದಾಗಿ ಬರ್ತಾ ಇರುವಂತ ಅಪ್ಡೇಟ್. ಇದು ನಿಂತಿಲ್ಲ, ಇನ್ನ ಬೆಂಕಿ ಕೆನ್ನಾಲಗಿ ಸುಟ್ಟು ಕರ್ಕಾದ ಕಟ್ಟಡ. ಬೆಂಕಿ ತಡೆಯಕ್ಕಾಗ್ತಾ ಇಲ್ಲ. ಬೆಂಕಿ ನಂದಲು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದೆ ಈಗಾಗಲೇ, ಆದ್ರೂ ಕೂಡ ಇದನ್ನ ತಡೆಯಕ್ಕಾಗ್ತಾ ಇಲ್ಲ. ವಿಮಾನದ ಗುಜರಾತ್ ಮಾಜಿ ಸಿಎಂ ಇದ್ದ ಮಾಹಿತಿ ಕೂಡ ಇದೆ. ಹೌದು, ಗುಜರಾತ್ ನ ಸಿಎಂ ಕೂಡ ಆ ಒಂದು ವಿಮಾನದಲ್ಲಿ ಇದ್ರು ಅನ್ನುವಂಥದ್ದು. ವಿಜಯ್ ರೂಪಾನಿ ಪ್ರಯಾಣಿಸುತ್ತಿದ್ದ ಬಗ್ಗೆ ಕೂಡ ಮಾಹಿತಿ ಇದೆ. ವಿಮಾನ ಪತನವಾಗ್ತಿದ್ದಂತೆ ಪಕ್ಕದ ಕಟ್ಟಡಕ್ಕೂ ವ್ಯಾಪಿಸಿದೆ ಈ ಒಂದು ಬೆಂಕಿ. ಬೆಂಕಿ ಕೆನ್ನಾಲ್ಗೆ ಸುಟ್ಟು ಕರಕಲಾಗಿದೆ ಈ ಒಂದು ಕಟ್ಟಡ. ಯಾಕೆ ಅಂತಂದ್ರೆ ನಿಂದಿಸ್ತಾ ಇಲ್ಲ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದೆ. ವಿಮಾನದಲ್ಲಿ ಗುಜರಾತ್ ಮಾಜಿ ಸಿಎಂ ಕೂಡ ಇದ್ರು ಅನ್ನೋಂತ ಮಾಹಿತಿ ಇದೆ. 240ಕ್ಕೂ ಹೆಚ್ಚು ಪ್ರಯಾಣಿಕರೇನಿದ್ರು, ಅವರ ಜೊತೆ ವಿಜಯ್ ರೂಪಾನಿ ಪ್ರಯಾಣಿಸ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಅವ್ರು ಹೇಗಿದ್ದಾರೆ, ಸೇಫ್ ಆಗಿದ್ದಾರಾ, ಏನಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇಲ್ಲ. ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿದೆ, ಆದ್ರೂ ಕೂಡ ಅದರಲ್ಲಿ ಒಂದಷ್ಟು ಜನ ಪ್ರಯಾಣಿಸ್ತಾ ಇದ್ರು. ಏನಾಗಿರಬಹುದು ಅನ್ನುವಂಥದ್ದು. ಇನ್ನು ಈ ಒಂದು ಅಗ್ನಿ ಏನಿದೆ ಅದು ನಿಂದಿಸೋದಕ್ಕೆ ಅಗ್ನಿಶಾಮಕ ದಳ ಏನೋ ಹರಸಾಹಸ ಪಡ್ತಾ ಇದೆ, ಆದ್ರೂ ಕೂಡ ಇದು ಪಕ್ಕದ ಕಟ್ಟಡಕ್ಕೂ ಪಾಸ್ ಆಗ್ತಾ ಇದೆ. ಇನ್ನು ಹೆಚ್ಚಾಗ್ತಾ ಇದೆ, ಅದು ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಅಗ್ನಿಶಾಮಕ ದಳಗಳು ಸ್ಥಳಕ್ಕೆ ಆಗಮಿಸುತ್ತವೆ. ಇನ್ನು ನೋಡ್ತಾ ಇರ್ಬೋದು, ಒಂದು ಕಡೆ ಪೊಲೀಸ್ ಸಿಬ್ಬಂದಿ ಇದೆ, ಮತ್ತೊಂದು ಕಡೆ ಆಂಬ್ಯುಲೆನ್ಸ್ಗಳಿದೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳದರು. ಸೊ ಹೇಗೆಲ್ಲ ಮಾಡಬಹುದು ಇಂತಹ ಸಂದರ್ಭದಲ್ಲಿ ಅಂತ. ವಿಮಾನದಲ್ಲಿ 133 ಪ್ರಯಾಣಿಕರಿದ್ರು ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಇದೀಗ 140ಕ್ಕೂ ಹೆಚ್ಚು ಜನ ಅದರಲ್ಲಿ ಇದ್ರು ಅಂತೇಳಿ ವಿಜಯ್ ರೂಪಾನಿ ಅವರು ಕೂಡ ಇದೇ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ. ಇನ್ನು ಅವರ ಬಗ್ಗೆ ಸ್ಪಷ್ಟನೆ ಆಗಿ ಮಾಹಿತಿ ಸಿಕ್ಕಿಲ್ಲ, ಅಂದ್ರೆ ಅವ್ರು ಹೇಗಿದ್ದಾರೆ ಅಂತ. ಗುಜರಾತ್ ಸಿಎಂಗೆ ಅಮಿತ್ ಶಾ ಫೋನ್ ಕರೆ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ವಿಮಾನದ ಪತನದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅಮಿತ್ ಶಾ ಅವರು. ಅಂದ್ರೆ ಏನಾಯ್ತು, ಹೇಗಾಯ್ತು ಅಂತೇಳಿ. ಯಾಕೆ ಅಂತಂದ್ರೆ ಕ್ರಿಟಿಕಲ್ ಆಗ್ತಾ ಇದೆ. ಭೂಪೇಂದ್ರ ಪಟೇಲ್ಗೆ ಕರೆ ಮಾಡಿ ಹೆಚ್ಚಾಗಿ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಅಮಿತ್ ಶಾ. ಘಟನಾ ಸ್ಥಳಕ್ಕೆ ತೆರಳಿದ ವಿಮಾನಯಾನ ಸಚಿವ ರಾಮ್ ಮೋಹನ್ ಅವರು ಘಟನಾ ಸ್ಥಳಕ್ಕೆ ದೌಡಿದ್ದಾರೆ. ಗುಜರಾತ್ ಸಿಎಂಗೆ ಅಮಿತ್ ಶಾ ಅವರು ಕಾಲ್ ಮಾಡಿ ಫೋನ್ ನಲ್ಲಿ ಕೇಳ್ತಾ ಇದ್ದಾರೆ ಅಂತಂದ್ರೆ ಏನಾಗಿದೆ, ಹೇಗಾಗಿದೆ, ಜೊತೆಗೆ ಅಲ್ಲಿರುವಂತಹ ಪ್ರಯಾಣಿಕರು ಏನಿದ್ರು ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ, ಏನಾಗಿದೆ ಅಂತೇಳಿ ಫೋನ್ ಮೂಲಕ ಕೇಳ್ತಾ ಇದ್ದಾರೆ. ಹೆಚ್ಚಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಮಿತ್ ಶಾ ಅವರು. ಯಾಕೆ ಅಂತಂದ್ರೆ ಇದು ಬೆಂಕಿ ನಿಲ್ತಾ ಇಲ್ಲ, ಹೆಚ್ಚಾಗಿ ಇನ್ನು ಬೇರೆ ಕಡೆ ಪಕ್ಕದ ಕಟ್ಟಡಕ್ಕೂ ಈ ಒಂದು ಬೆಂಕಿ ಪಾಸ್ ಆಗ್ತಾ ಇದೆ, ಆವರಿಸ್ಕೊಳ್ತಾ ಇದೆ. ಹಾಗಾಗಿ ಏನಾಗಬಹುದು ಇಂಥ ಸಂದರ್ಭದಲ್ಲಿ, ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಚಿಂತೆ ಇರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಪ್ರಯಾಣಿಕರ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಅಮಿತ್ ಶಾ ಅವರು ಕರೆ ಮಾಡಿ ಸಚಿವ ರಾಮ್ ಮೋಹನ್ ಅವರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಗುಜರಾತ್ ಸಿಎಂಗೆ ಅಮಿತ್ ಶಾ ಅವರು ಫೋನ್ ಕರೆ ಮಾಡಿದ್ದಾರೆ. ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನ ಇದ್ರು, ಹೇಗಾಯ್ತು, ಯಾಕೆ, ಯಾರು ಇದಕ್ಕೆ ಕಾರಣ, ಈ ಒಂದು ನಿರ್ಲಕ್ಷ್ಯಕ್ಕೆ ಕಾರಣ ಯಾರು, ಅದರ ಜೊತೆಗೆ ವಿಶೇಷವಾಗಿ ಬೆಂಕಿ ನಿಂದಿಸ್ತಾ ಇದ್ದಾರಾ ಅಥವಾ ಇಲ್ವಾ, ಅದರ ಜೊತೆಗೆ ಅಲ್ಲಿರುವಂತಹ ಪ್ರಯಾಣಿಕರ ಕತೆ ಏನಾಗಿದೆ ಅನ್ನುವಂತಹ ಹೆಚ್ಚಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಮಿತ್ ಶಾ ಅವರು. ಇನ್ನು ಘಟನಾ ಸ್ಥಳಕ್ಕೆ ತೆರಳಿದ ವಿಮಾನಯಾನ ಸಚಿವ ರಾಮ್ ಮೋಹನ್ ಅವರು ಕೂಡ ಇವಂತ ಘಟನೆಯ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಭೂಪೇಂದ್ರ ಪಟೇಲ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿತಿದ್ದಾರೆ ಅಮಿತ್ ಶಾ. ಏನ್ ಮಾಡಬಹುದು ಇಂತಹ ಸಂದರ್ಭದಲ್ಲಿ, ಅದರ ಜೊತೆಗೆ ಎಷ್ಟು ಜನ ಗಾಯಗೊಂಡಿದ್ದಾರೆ, ಎಷ್ಟು ಜನ ಏನಾಗಿದೆ ಅನ್ನುವಂತಹ ಹೆಚ್ಚಿನ ಮಾಹಿತಿ ಪಡಿತಾ ಇದ್ದಾರೆ ಅಮಿತ್ ಶಾ ಅವರು. ಇಂತಹ ಸಂದರ್ಭದಲ್ಲಿ ಕರೆ ಮಾಡಿ ವಿಚಾರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪಿಎಂ ಕಚೇರಿ ಕೂಡ ವಿಚಾರಿಸ್ತಾ ಇದೆ ಏನಾಗಿರ್ಬೋದು ಅಂತ.
ನೋಡಿ, ಅಹಮದಾಬಾದ್ನ ಗುಜರಾತ್ನಲ್ಲಿ ಇಂದು ನಡೆದಿರುವಂತಹ ಘಟನೆ ಇದು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಇದರಲ್ಲಿ 130ಕ್ಕೂ ಹೆಚ್ಚು ಜನ ಇದ್ರು ಅನ್ನುವಂತ ಮಾಹಿತಿ ಮೊದಲು ಸಿಕ್ಕಿತ್ತು. ಅದಾದ ನಂತರ ಗೊತ್ತಾಗ್ತಾ ಇರುವಂತದ್ದು 240ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಿದ್ರು. ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು ಇವತ್ತು ಗುಜರಾತ್ನಿಂದ ಲಂಡನ್ಗೆ ತೆರಳ್ತಾ ಇತ್ತು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನ ಆಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಪತನ ಆಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ. ಇನ್ನು ಇಂತಹ ಸಂದರ್ಭದಲ್ಲಿ 7 ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದೆ. ಇದರ ಜೊತೆಗೆ ಗುಜರಾತ್ನ ಸಿಎಂ ಅಮಿತ್ ಶಾ ಅವರು ಕೂಡ ಕರೆ ಮಾಡಿ ವಿಚಾರಿಸುತ್ತಿದ್ದಾರೆ. ಏನ್ ಕ್ರಮ ತೆಗೆದುಕೊಂಡಿದ್ದೀರಿ, ಅಲ್ಲಿರುವಂತಹ ಪ್ರಯಾಣಿಕರ ಕತೆ ಏನಾಗಿದೆ, ಎಷ್ಟು ಜನ ಗಾಯಗೊಂಡಿದ್ದಾರೆ ಏನು ಅಂತ ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ಈಗಾಗಲೇ ಗಾಯಗೊಂಡಿದ್ದಾರೆ, ಅಂತವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಮಧ್ಯಾಹ್ನ 1:17ಕ್ಕೆ ಟೇಕ್ ಆಫ್ ಆಗಿದ್ದಂತಹ ವಿಮಾನ ಇದು. ಸುಮಾರು 1:15ಕ್ಕೆ ಟೇಕ್ ಆಫ್ ಆದ 20 ನಿಮಿಷದಲ್ಲೇ ವಿಮಾನ ಪತನ ಆಗಿದೆ. ಕೇವಲ 20 ನಿಮಿಷದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಸ್ಥಳಕ್ಕೆ ತೆರಳುತ್ತಿರುವ ಕೇಂದ್ರ ವಿಮಾನಯಾನ ಸಚಿವರು ಕೂಡ ಈ ಒಂದು ಸ್ಥಳಕ್ಕೆ ತೆರಳ್ತಾ ಇದ್ದಾರೆ. ಇವತ್ತು ಸುಮಾರು ಮಧ್ಯಾಹ್ನ 1:17ಕ್ಕೆ ಆಗಿರುವಂತಹ ಘಟನೆ ಇದು. ಅಂದ್ರೆ ಸುಮಾರು 1:15ಕ್ಕೆ ಆಗಿರುವಂತಹ ಘಟನೆ. ವಿಮಾನ ಟೇಕ್ ಆಫ್ ಆದ 20 ನಿಮಿಷದಲ್ಲೇ ವಿಮಾನ ಪತನಗೊಂಡಿದೆ. ಸ್ಥಳಕ್ಕೆ ತೆರಳ್ತಾ ಇದ್ದಾರೆ ಕೇಂದ್ರ ವಿಮಾನಯಾನ ಸಚಿವರು ಕೂಡ. ಹೋಗಿ ವಿಚಾರಿಸಬೇಕಾಗುತ್ತೆ ಅಲ್ಲಿ ಏನಾಯ್ತು, ಹೇಗಾಯ್ತು, ಎಷ್ಟು ಜನ ಸೇಫ್ ಇದ್ದಾರೆ ಅಂತ ಹೇಳಿ. ಮಧ್ಯಾಹ್ನ 1:17 ಟೇಕ್ ಆಫ್ ಆಗಿದ್ದಂತಹ ವಿಮಾನ ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು. ಟೇಕ್ ಆಫ್ ಆದ 20 ನಿಮಿಷದಲ್ಲಿ ವಿಮಾನ ಪತನಗೊಂಡಿದೆ. ಕೇವಲ 20 ನಿಮಿಷದಲ್ಲಿ ಸೇಫ್ ಆಗಿದ್ದಂತಹ ಪ್ರಯಾಣಿಕರು ಪಾಪ ಅವರ ಸ್ಥಿತಿ ಏನಾಗಿರ್ಬೇಡ. ಲಂಡನ್ಗೆ ಹೋಗ್ತಾ ಇದ್ರು ಎಲ್ಲರೂ. ಲಂಡನ್ಗೆ ಟೇಕ್ ಆಫ್ ಆಗಿತ್ತು ಈ ಒಂದು ಫ್ಲೈಟ್. ಆದ್ರೆ 1:15ಕ್ಕೆ ಸುಮಾರು 1:17 ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ. ಕೇವಲ 20 ನಿಮಿಷದಲ್ಲಿ ಪತನ ಆಗಿ ಇಷ್ಟು ಜನ ಗಾಯಗೊಂಡಿದ್ದಾರೆ. ಆದ್ರೂ ಕೂಡ ಆ ಒಂದು ವಿಮಾನದಲ್ಲಿ ಸುಮಾರು ಎಷ್ಟು ಜನ ಇದ್ರು, ಎಷ್ಟು ಜನ ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಇನ್ನು ಈ ಒಂದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು, ಬೆಂಕಿ ಆರ್ಭಟ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಈ ರೀತಿ ಬೆಂಕಿ ಹತ್ಕೊಂಡ್ರೆ ಖಂಡಿತವಾಗಿಯೂ ಅದೆಷ್ಟು ಜನ ಸತ್ತಿದ್ದಾರೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು ನಾವು. ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನ ಏನಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಒಂದು ಬೆಂಕಿ ನಿಲ್ಲಿಸೋದಕ್ಕೆ ಸುಮಾರು 7 ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿದ್ರು. ಆದ್ರೂ ಕೂಡ ಇದು ಪಕ್ಕದ ಕಟ್ಟಡಕ್ಕೆ ಪಾಸ್ ಆಗ್ತಾ ಇದೆ, ಇನ್ನಷ್ಟು ಹರಡ್ತಾ ಇದೆ, ಹೊರತಾಗಿ ಇದು ನಿಲ್ತಾ ಇಲ್ಲ. ಈ ಒಂದು ಬೆಂಕಿಯನ್ನ ನಿಲ್ಲಿಸೋದಕ್ಕೆ ಹರಸಾಹಸ ಪಡ್ತಾ ಇದೆ ಅಗ್ನಿಶಾಮಕ ದಳ. ಸ್ಥಳಕ್ಕೆ ತೆರಳುತ್ತಿದ್ದಾರೆ ವಿಮಾನಯಾನ ಸಚಿವರು. ಮಧ್ಯಾಹ್ನ 1:17ಕ್ಕೆ ಟೇಕ್ ಆಫ್ ಆಗಿದ್ದ ವಿಮಾನ ಇದು. ಈ ಸಂದರ್ಭದಲ್ಲಿ ಟೇಕ್ ಆಫ್ ಆದ ಕೇವಲ 20 ನಿಮಿಷದಲ್ಲಿ ವಿಮಾನ ಪತನಗೊಂಡಿದೆ. 20 ನಿಮಿಷದಲ್ಲಿ ಎಷ್ಟೆಲ್ಲ ಆಗೋಗಿದೆ ನೋಡಿ. 20 ನಿಮಿಷದಲ್ಲಿ ಇಷ್ಟೆಲ್ಲ ಆಗ್ಬಹುದು ಅಂತ ಅಲ್ಲಿದ್ದಂತಹ ಪಾಪ ಪ್ರಯಾಣಿಕರು ಯೋಚನೆನೂ ಮಾಡಿರಲ್ಲ. ಯಾಕೆ ಅಂತಂದ್ರೆ ಈಗಾಗ್ಲೇ ನಾ ಹೇಳಿದೆ, ಒಂದು
ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುಂಚಿತವಾಗಿಯೇ ಎಲ್ಲಾ ರೀತಿಯಲ್ಲಿ ಚೆಕಿಂಗ್ ಆಗುತ್ತೆ, ಪರಿಶೀಲನೆ ಆಗುತ್ತೆ. ಎಲ್ಲ ಓಕೆ ಆಗಿದ್ಯಾ, ಸರಿಯಾಗಿದ್ಯಾ ಅಂತ ಹೇಳಿ ಅಲ್ಲಿ ಪರಿಶೀಲನೆ ಆಗುತ್ತೆ, ಚೆಕ್ ಮಾಡ್ತಾರೆ ಆ ಒಂದು ತಂಡ ಏನಿದೆ ಅದು. ಆದ್ರೆ ಇಲ್ಲಿ ಯಾರ ನಿರ್ಲಕ್ಷ್ಯ ಏನಾಯ್ತು ಅಂತ ಗೊತ್ತಿಲ್ಲ. ಇಂತಹ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಅಹಮದಾಬಾದ್ನ ಗುಜರಾತ್ನಲ್ಲಿ. ಈ ಹಿಂದೆನೂ ಈ ರೀತಿ ಘಟನೆಗಳು ಸಂಭವಿಸಿದೆ. ಇದೀಗ ಮತ್ತೊಂದು ಕಹಿ ಸುದ್ದಿ. ಎಷ್ಟು ಜನ ಇದರಲ್ಲಿ ಸತ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇಲ್ಲ. ಇನ್ನು ಈ ಒಂದು ಸ್ಥಳಕ್ಕೆ ತೆರಳ್ತಾ ಇದ್ದಾರೆ ಕೇಂದ್ರ ವಿಮಾನ ಸಚಿವರು ಕೂಡ. ಅಮಿತ್ ಶಾ ಅವರು ಕೂಡ ಒಂದು ಕಡೆ ಫೋನ್ ಮೂಲಕ ಮಾಹಿತಿ ಪಡೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಯಾರು ಹೇಗಿದ್ದಾರೆ ಅಂತ ಹೇಳಿ. ಮಧ್ಯಾಹ್ನ 1 ಕಾಲಿಗೆ ಟೇಕ್ ಆಫ್ ಆಗಿದ್ದ ವಿಮಾನ ಇದು. ವಿಮಾನ ಹಿಂದಿನ ಭಾಗ ಮರಕ್ಕೆ ಬಡಿದ ಬಳಿಕ ಈ ಒಂದು ಘಟನೆ ಸಂಭವಿಸಿದೆ. ಟೇಕ್ ಆಫ್ ಆದ 25 ನಿಮಿಷದಲ್ಲಿ ವಿಮಾನ ಪತನ ಆಗಿರುವಂತದ್ದು. ಈ ಒಂದು ದೃಶ್ಯಾವಳಿಗಳಲ್ಲೂ ನೀವು ನೋಡ್ತಾ ಇರಬಹುದು. ಟೇಕ್ ಆಫ್ ಆಗುತ್ತೆ ಫ್ಲೈಟು, ಆದ್ರೆ ಕೇವಲ 25 ನಿಮಿಷದಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದರಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಬೆಂಕಿ ಇದೆ ಅಂತಂದ್ರೆ ಖಂಡಿತವಾಗಿಯೂ ಇದು ಜಾಸ್ತಿ ಜನನೇ ಸತ್ತಿರಬಹುದು ಅಥವಾ ತುಂಬಾ ಸೀರಿಯಸ್ ಆಗಿರುವಂತಹ ಪರಿಸ್ಥಿತಿನೂ ಇರಬಹುದು ಅಂತ ನಾವು ಊಹಿಸಬಹುದು. ಯಾಕೆ ಅಂತಂದ್ರೆ ಲಂಡನ್ಗೆ ತೆರಳ್ತಾ ಇತ್ತು ಈ ಒಂದು ವಿಮಾನ ಇವತ್ತು ಗುಜರಾತ್, ಅಹಮದಾಬಾದ್ನ ಗುಜರಾತ್ನಿಂದ. ಇಂತಹ ಸಂದರ್ಭದಲ್ಲಿ ಸಾವು ನೋವುಗಳು ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಟೇಕ್ ಆಫ್ ಆದ 25 ನಿಮಿಷದಲ್ಲಿ ಆಗಿರುವಂತದ್ದು ಇದು. ಸ್ಥಳಕ್ಕೆ ಕೇಂದ್ರ ವಿಮಾನಯಾನ ಸಚಿವರು ಕೂಡ ತೆರಳ್ತಾ ಇದ್ದಾರೆ ವಿಚಾರಿಸೋದಕ್ಕೆ. ವಿಮಾನದಲ್ಲಿ 242 ಜನ ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಖಚಿತ ಆಗಿದೆ. ಇನ್ನು ತಾಂತ್ರಿಕ ದೋಷ ಎಂದು ಅಲರ್ಟ್ ಮಾಡಿದ್ದ ಪೈಲಟ್, ಅಂದ್ರೆ ಮುಂಚಿತವಾಗಿ ಅಲರ್ಟ್ ಮಾಡಿದ್ರು ತಾಂತ್ರಿಕ ದೋಷ ಇದೆ ಅಂತ ಹೇಳಿ. ಮಧ್ಯಾಹ್ನ 1 ಕಾಲ್ಗೆ ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ಫ್ಲೈಟ್ ಇದು. ಮಧ್ಯಾಹ್ನ 1:37ಕ್ಕೆ ಇಂಜಿನ್ ನಲ್ಲಿ ಸಮಸ್ಯೆ ಇದೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಇಂಜಿನ್ ನಲ್ಲೇ ಸಮಸ್ಯೆ ಇದೆ ಅಂತ. ವಿಮಾನ ಟೇಕ್ ಆಫ್ ಆದ 20 ನಿಮಿಷದಲ್ಲಿ ಮಾಹಿತಿ ಸಿಕ್ಕಿದೆ ಅಂತಂದ್ರೆ ಮುಂಚಿತವಾಗಿ ಇದೆಲ್ಲ ಗೊತ್ತಾಗ್ಬೇಕಿತ್ತಲ್ವಾ. ಟೇಕ್ ಆಫ್ ಆದ ಬಳಿಕ ಅಹಮದಾಬಾದ್ ನಲ್ಲಿ ವಿಮಾನ ಪತನ ಆಗಿದೆ. ಟೇಕ್ ಆಫ್ ಆದ 20 ನಿಮಿಷ ಆದ್ಮೇಲೆ ಗೊತ್ತಾದ್ರೆ ತಾಂತ್ರಿಕ ದೋಷ ಇದೆ ಅಂತೇಳಿ ಅಲರ್ಟ್ ಮಾಡಿದ್ದಾನೆ ಪೈಲಟ್. ಆದ್ರೂ ಕೂಡ ಇದು ಮುಂಚಿತವಾಗಿಯೇ ಗೊತ್ತಾಗ್ಬೇಕಿತ್ತು. ಮುಂಚಿತವಾಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕಿತ್ತು. ಆದ್ರೆ ಮಧ್ಯಾಹ್ನ 1:37ಕ್ಕೆ ಇಂಜಿನ್ ನಲ್ಲಿ ಸಮಸ್ಯೆ ಇದೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಟೇಕ್ ಆಫ್ ಆಗಿರೋದು 1 ಗಂಟೆ 17 ನಿಮಿಷಕ್ಕೆ, ಮಾಹಿತಿ ಸಿಕ್ಕಿರೋದು 1:37ಕ್ಕೆ. ಈ ಒಂದು ಗ್ಯಾಪ್ ಅಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ. ಟೇಕ್ ಆಫ್ ಬಳಿಕ ಅಹಮದಾಬಾದ್ ನಲ್ಲಿ ವಿಮಾನ ಪತನ ಆಗಿದೆ. ಇಂಜಿನ್ ನಲ್ಲೇ ತಾಂತ್ರಿಕ ದೋಷ ಇತ್ತು, ಸಮಸ್ಯೆ ಇತ್ತು ಅಂತೇಳಿ ಅಲರ್ಟ್ ಮಾಡಿದ್ದ ಪೈಲಟ್. ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಥವಾ ಮುಂಚಿತವಾಗಿ ಇವರಿಗೆ ಮಾಹಿತಿ ಪಡಿಬೇಕಿತ್ತು. ಯಾಕೆ ಅಂತಂದ್ರೆ ಒಬ್ಬ ಪೈಲಟ್ ಇರಬಹುದು ಅಥವಾ ಏರ್ ಹಾಸ್ಟೆಲ್ಸ್ ಇರಬಹುದು, ಆ ಒಂದು ತಂಡ ಏನಿರುತ್ತೆ ಪ್ರತಿಯೊಬ್ಬರಿಗೂ ಆ ಒಂದು ಟ್ರೈನಿಂಗ್ ಏನ್ ಕೊಡ್ತಾರೆ ಅವರು, ಅಂದ್ರೆ ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಏನ್ ಮಾಡ್ತಾರೆ, ಟೇಕ್ ಆಫ್ ಆದ ಬಳಿಕ ಹೇಗಿರುತ್ತೆ, ಏನ್ ಮಾಡ್ತಾರೆ. ಈ ರೀತಿ ಘಟನೆ ಸಂಭವಿಸಿದ್ದಾಗ ಅಥವಾ ಈ ರೀತಿ ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ ಪತನ ಆಗೋದು, ಬ್ಲಾಸ್ಟ್ ಆಗೋದು, ಈ ರೀತಿ ಘಟನೆ ಆಗಿದ್ದಾಗ ಯಾವ ರೀತಿ ಉಳ್ಕೋಬೇಕು, ಯಾವ ರೀತಿ ತಮ್ಮ ಪ್ರಾಣವನ್ನ ಕಾಪಾಡಬಹುದು ಅಂತ ಹೇಳಿ ಅವ್ರಿಗೆ ಮುಂಚಿತವಾಗಿ ಹೇಳ್ಕೊಟ್ಟಿರ್ತಾರೆ, ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದ್ರೂ ಕೂಡ ಇಲ್ಲಿ ಆ ರೀತಿ ಆಗಿಲ್ಲ, ಯಾವ ಟ್ರೈನಿಂಗು ವರ್ಕ್ ಆಗಿಲ್ಲ ಅಥವಾ ಮುಂಚಿತವಾಗಿಯೇ ಇಲ್ಲಿ ಯಾವುದೇ ಮಾಹಿತಿ ಪಡ್ಕೊಂಡಿಲ್ಲ ಇವರು. ಟೇಕ್ ಆಫ್ ಆಗಿ 20 ನಿಮಿಷ ಆದ್ಮೇಲೆ ಮಾಹಿತಿ ಸಿಕ್ಕಿದೆ ಅಂತೆ. 20 ನಿಮಿಷ ಆದ್ಮೇಲೆ ಮಾಹಿತಿ ತಗೊಂಡು ಏನ್ ಮಾಡ್ತಾರೆ, ಪತನ ಆದ್ಮೇಲೆ ಮಾಹಿತಿ ತಗೊಂಡು ಏನ್ ತಾನೇ ಮಾಡಬಹುದು. ಮುಂಚಿತವಾಗಿ ಅಲರ್ಟ್ ಆಗಿದ್ರೆ ತಾಂತ್ರಿಕ ದೋಷ ಇದೆ ಅಂತ ಅಲರ್ಟ್ ಮಾಡಿದ್ದ ಪೈಲಟ್ ಈಗಾಗ್ಲೇ. ಆದ್ರೆ ಇದ್ರಲ್ಲಿ ಯಾರ ನಿರ್ಲಕ್ಷ್ಯ ಹಾಗಾದ್ರೆ? ಪೈಲಟ್ ಏನೋ ಅಲರ್ಟ್ ಮಾಡಿದ್ದ, ಹೌದು ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಅಲರ್ಟ್ ಮಾಡಿದ್ರು. ಆದ್ರೂ ಕೂಡ ಈ ರೀತಿ ಸಮಸ್ಯೆ ಆಗಿದೆ. ಆದ್ರೆ ಇದರಲ್ಲಿ ಯಾರ ನಿರ್ಲಕ್ಷ್ಯ ಇರಬಹುದು? ವಿಮಾನ ಟೇಕ್ ಆಫ್ ಆದ 20 ನಿಮಿಷದಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು. ಫ್ಲೈಟ್ ನ ಇಂಜಿನ್ ನಲ್ಲಿ ತಾಂತ್ರಿಕ ದೋಷ ಇದೆ, ಅಂದ್ರೆ ಸಮಸ್ಯೆ ಇದೆ ಅಂತೇಳಿ ಪೈಲಟ್ ಅಲರ್ಟ್ ಮಾಡಿದ್ದ. ಆದ್ರೂ ಕೂಡ ಟೇಕ್ ಆಫ್ ಆಗಿದೆ ಫ್ಲೈಟು.
ಟೇಕ್ ಆಫ್ ಆಗಿ 20 ನಿಮಿಷದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 1 ಗಂಟೆ 17 ನಿಮಿಷಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. 37ಕ್ಕೆ 20 ನಿಮಿಷದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸುತ್ತೆ. ಬ್ಲಾಸ್ಟ್ ಆಗುತ್ತೆ ಫ್ಲೈಟ್. ಯಾಕೆ ಅಂತಂದ್ರೆ ಗುಜರಾತ್ನಿಂದ ಲಂಡನ್ಗೆ ತೆರಳ್ತಾ ಇತ್ತು. 240ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದ್ರು. ಇಷ್ಟು ಜನ ಇದ್ರೂ ಕೂಡ ಅವರು ಅಲರ್ಟ್ ಆಗಿಲ್ಲ. ಮುಂಚಿತವಾಗಿಯೇ ಪೈಲಟ್ ಹೇಳಿದ್ರು, ಅಲರ್ಟ್ ಮಾಡಿದ್ರು ಅಂತಂದ್ರೆ ಯಾವುದೇ ರೀತಿ ಮುನ್ನೆಚ್ಚರಿಕೆವಾಗಿ ಏನ್ ಕ್ರಮ ಕೈಗೊಂಡ್ರು? ಹಾಗಾದ್ರೆ ಏರ್ ಇಂಡಿಯಾನೇ ಇದಕ್ಕೆ ಉತ್ತರ ಕೊಡಬೇಕು. ಇದೀಗ ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು. ಏರ್ ಇಂಡಿಯಾ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅಂತಂದ್ರೆ ನಿಮ್ಮ ಕಡೆಯಿಂದ ಆಗಿರುವಂತಹ ನಿರ್ಲಕ್ಷ್ಯ ಇದು. ಈ ರೀತಿ ಘಟನೆಗಳಾದಾಗ ನಾ ಆಗ್ಲೇ ಹೇಳಿದೆ, ಮುಂಚಿತವಾಗಿನೇ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ಅಂತಂದ್ರೆ ಮುಂಚಿತವಾಗಿಯೇ ಟೇಕ್ ಆಫ್ ಮಾಡೋಕ್ಕೂ ಮುಂಚೆಯೇ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು, ಏನ್ ಮಾಡ್ಬೇಕು, ಟೇಕ್ ಆಫ್ ಆದ ಬಳಿಕ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಅದರ ಜೊತೆಗೆ ಈ ರೀತಿ ಘಟನೆಗಳು ಏನಾದ್ರೂ ಸಂಭವಿಸಿದ್ದಾಗ ಜನ ಅವರ ಪ್ರಾಣವನ್ನ ಹೇಗೆ ಉಳಿಸ್ಕೋಬೇಕು. ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಯಾವುದೇ ಎಮರ್ಜೆನ್ಸಿ ಎಕ್ಸಿಟ್ ವರ್ಕೌಟ್ ಆಗಿಲ್ಲ. ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಇಷ್ಟು ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಎಷ್ಟು ಜನ ಸತ್ತಿರಬಹುದು? ಹಾಗಾದ್ರೆ ಇದಕ್ಕೆ ಕಾರಣ ಯಾರು? ಏರ್ ಇಂಡಿಯಾನ ವಿಮಾನ ಇದು. ಖಂಡಿತವಾಗಿಯೂ ತಾಂತ್ರಿಕ ದೋಷ ಇದೆ ಅಂತ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ, ಅಲರ್ಟ್ ಆಗಿಲ್ಲ ಏರ್ ಇಂಡಿಯಾದವರು. ಯಾಕೆ ಅಂತಂದ್ರೆ ಈಗಾಗ್ಲೇ ಹೇಳ್ದೇನೆ, ಅದು ಇದೇನು ಹೊಸದಾಗಿ ಆಗ್ತಾ ಇಲ್ಲ. ಈ ಹಿಂದೆನೂ ಏರ್ ಇಂಡಿಯಾ ಫ್ಲೈಟ್ಗಳೇ ಪತನ ಆಗಿದೆ. ಈ ಹಿಂದೆನೂ ಈ ರೀತಿ ಘಟನೆಗಳು ಸಂಭವಿಸಿದೆ. ಆದ್ರೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. 240ಕ್ಕೂ ಹೆಚ್ಚು ಜನ ಅಂತಂದ್ರೆ ಅದರಲ್ಲಿ ಎಷ್ಟು ಜನ ಏನಾಗಿರ್ಬೋದು ಅನ್ನುವಂತ ಸ್ಪಷ್ಟ ಮಾಹಿತಿಯೂ ಇಲ್ಲ. PM ಕಚೇರಿಯಿಂದನೂ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಇದ್ದಾರೆ. ಅದರ ಜೊತೆಗೆ ಅಮಿತ್ ಶಾ ಅವರು ಕೂಡ ಕೂಡಲೇ ಈ ಒಂದು ಘಟನೆ ಬಗ್ಗೆ ಗೊತ್ತಾಗಿದ್ದ ಕೂಡಲೇ ಫೋನ್ ಕರೆಯಲ್ಲಿ ವಿಚಾರಿಸಿದ್ದಾರೆ ಏನಾಗಿದೆ ಅಂತ ಹೇಳಿ. ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಮುಂಚಿತವಾಗಿ ಅಲರ್ಟ್ ಮಾಡಿದ್ದ ಪೈಲಟ್. ಆದ್ರೂ ಕೂಡ ಕ್ಯಾರೆ ಏನಿದೆ ಈ ರೀತಿ ನಿರ್ಲಕ್ಷ್ಯ ತೋರೋದು. ಅದಾದ ಮೇಲೆ ಪ್ರಯಾಣಿಕರು ಅವರೆಲ್ಲೋ ಲಂಡನ್ಗೆ ಹೋಗ್ತಾ ಇದ್ರು, ಇದೀಗ ಅವ್ರ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದರಲ್ಲೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದರ ಜೊತೆ ಎಷ್ಟು ಜನ ಸೀರಿಯಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಇಲ್ಲಿ ಸಿಗ್ತಾ ಇಲ್ಲ.